ಹಾಯ್ ಎಲ್ರಿಗೂ ಫ್ರೈಡ್ ರೈಸ್ ಅಂದರೆ ಇಷ್ಟ. ಆದರೆ ಹೊರಗಡೆ ತಿಂದರೆ ಕಷ್ಟ. ಯಾಕಂದರೆ ಕೆಮಿಕಲ್ ಸಾಸು ಮತ್ತು ಟೇಸ್ಟಿ ಸಾಲ್ಟ್ ಹಾಕಿರ್ತಾರೆ. ಸರಿ ಹಾಗಿದ್ರೆ ಇದನ್ನು ಯೂಸ್ ಮಾಡದೆ ಮನೇಲೆ ಹೆಲ್ತಿ ಆಗಿ ಮಾಡೋಣ ಬನ್ನಿ. ನನ್ನ ಜೊತೆ ಸೇರಿ ನೀವು ಮಾಡಿ. ನಾನು ನಿಮ್ಮ ಸ್ವಾದ ಹಂಗಳ ಯೂಟ್ಯೂಬ್ ಚಾನಲ್ನಿಂದ ಶ್ರೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು ಈರುಳ್ಳಿ, 4 to 5 ಮೆಣಸಿನ್ಕಾಯಿ, ಒಂದು ಕ್ಯಾರೆಟ್, 4-5 ಬೀನ್ಸ್, ಅರ್ಧ ಕ್ಯಾಪ್ಸಿಕಮ್, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ. ಮಸಾಲೆಯಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, ಗರಂ ಮಸಾಲೆ ಮತ್ತು ಧನಿಯಾ ಪುಡಿ. ನಾನಿಲ್ಲಿ ಬಾಣಲೆಗೆ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವು ಹಾಕ್ಕೊಂಡು ಫ್ರೈ ಆದಮೇಲೆ ನಾನಿಲ್ಲಿ 4-5 ಚಿಲ್ಲಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅನ್ನೋದ್ರ ಮೇಲೆ ಚಿಲ್ಲಿ ಹಾಕ್ಕೊಳ್ಳಿ. ಲೋ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿ. ಚಿಲ್ಲಿ ಸರಿಯಾಗಿ ಫ್ರೈ ಆದಮೇಲೆ ಇಲ್ಲಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಫ್ರೈ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಫ್ರೈಡ್ ರೈಸಿಗೆ ಈರುಳ್ಳಿನೇ ಸಖತ್ ಟೇಸ್ಟ್ ಅಂತ ಹೇಳ್ಬೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದ್ಸರಿ ಮನೇಲಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹೊರಗಡೆ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಕ್ಯಾರೆಟ್ ಆದಮೇಲೆ ನಾನು 4-5 ಬೀನ್ಸನ್ನು ಹಾಕ್ಕೊಳ್ತಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲೇ ಅರ್ಧ ಬೆಂದಿರಬೇಕು. ನಿಮಗೆಲ್ಲ ಒಂದು ಟಿಪ್ಸ್ ಇದೆ: ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಸಮಯದಲ್ಲಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನಾವು ಮೊದಲೇ ಎಣ್ಣೆಗೆ ಹಾಕ್ಕೊಳ್ಳೋದ್ರಿಂದ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿಬಿಟ್ಟು ಆ ಫ್ಲೇವರ್ ಏನಿದೆ ಅದು ಹೊರಟೋಗ್ಬಿಡುತ್ತೆ. ಅದೇ ಈ ಸಮಯದಲ್ಲಿ ಹಾಕಿದಾಗ ನೀವು ಆ ಫ್ಲೇವರ್ ಏನಿದೆ ಅದು ಹಂಗೆ ಉಳ್ಕೊಂಡು ಫ್ರೈಡ್ ರೈಸಿಗೆ ಒಂದು ಡಿಫ್ರೆಂಟ್ ಟೇಸ್ಟನ್ನ ಕೊಡುತ್ತೆ. ನೀವು ಇದನ್ನು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನೀವು ನನಗೆ ಥ್ಯಾಂಕ್ ಯು ಹೇಳೇ ಹೇಳ್ತೀರಾ. ನಾನಿಲ್ಲಿ ಹಾಫ್ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ರೆಸಿಪಿ ಬ್ಯಾಚುಲರ್ಸಿಗೆ ಮತ್ತು ಹೌಸ್ ವೈಫಿಗೆ ತುಂಬ ಹೆಲ್ಪ್ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನಪ್ಪ ಮಾಡೋದು ಅನ್ನುವಾಗ ಇದು 5-10 ನಿಮಿಷದಲ್ಲಿ ಸಮಯ ಇಲ್ಲದಿದ್ದಾಗ್ಲೂ ಕೂಡ ಆರಾಮಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪನ್ನು ಮಾತ್ರ ಹಾಕ್ಕೊಳ್ಳಿ, ನಂತರ ಇನ್ನೊಂದು ಸ್ವಲ್ಪ ಉಪ್ಪನ್ನು ಮೇಲೆ ಹಾಕಿದ್ರೆ ಆಯಿತು. ಈ ಸಮಯದಲ್ಲಿ ಸಾಲ್ಟ್ ಹಾಕೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಉಪ್ಪನ್ನ ಹಿಡಿದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದಮೇಲೆ ಹೇಳಿದ್ದೆಲ್ಲ ಮಸಾಲೆನೂ ನಾನು ಈ ಸಮಯದಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು 1 ಸ್ಪೂನಷ್ಟು ತೊಗೊಂಡಿದ್ದೆ, ಈಗ 1/2 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಇಷ್ಟು ಮಸಾಲೆಗೆ 1/4 kgಯಷ್ಟು ರೇಷನ್ ಅಕ್ಕಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಿಕೊಂಡು ಮಾಡಬಹುದು. ಫ್ರೈಡ್ ರೈಸ್ ಮೇಲೆ ಹಸಿ ಈರುಳ್ಳಿ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಚೆಂದ ಗೊತ್ತಾ. ಅದಕ್ಕೆ ಅನಿಸುತ್ತೆ ಎಲ್ರಿಗೂ ಇದು ಹಾರ್ಟ್ ಫೇವ್ರೆಟ್ ಆಗಿರೋದು. ನಾನಿಲ್ಲಿ ಮಸಾಲೆನ ಅನ್ನದ ಮೇಲೆ ಸಪ್ರೇಟಾಗಿ ಮತ್ತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಜವಾಗ್ಲೂ ಫ್ರೈಡ್ ರೈಸಿಗೆ ಒಂದು ಒಳ್ಳೆ ರುಚಿ ಇರುತ್ತೆ. ಪ್ರತಿಯೊಂದು ಮಸಾಲೆನೂ ತಿನ್ನುವಾಗ ತನ್ನದೇ ಫ್ಲೇವರ್ನ ಕೊಡ್ತಿರುತ್ತೆ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ಫ್ರೈ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕಿರ್ತೀನಿ, ಈಗ ಸ್ವಲ್ಪ ಸಾಲ್ಟನ್ನು ಹಾಕ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಬೋದು. ಚಿಲ್ಲಿ ಪೌಡರು ಅಷ್ಟೇ, ನಿಮ್ಮ ರುಚಿಗೆ ಎಷ್ಟು ಬೇಕು ಅದನ್ನು ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ. ನೀವು ಇದನ್ನು ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೂ ಇದನ್ನು ಶೇರ್ ಮಾಡಿ. ರೇಷನ್ ಅಕ್ಕಿಯಲ್ಲೇ ಇಷ್ಟು ಉದುದ್ರವಾಗಿ ಇಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡಿ ಅರ್ಧ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಆಫ್ ಮಾಡಬೇಕು, ಇಲ್ಲಾಂದರೆ ನಿಂಬೆಹಣ್ಣು ಕಹಿ ಕಹಿ ಆಗಿಬಿಡುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಆಯಿತು. ಯಾವುದೇ ಸಾಸ್ ಯೂಸ್ ಮಾಡದೆ, ಕೆಮಿಕಲ್ ಯೂಸ್ ಮಾಡದೆ ರುಚಿಕರವಾದ ಮನೆಯಲ್ಲೇ ತಯಾರಿಸಿದಂಥ ಫ್ರೈಡ್ ರೈಸ್ ರೆಡಿ.
ಈ ರುಚಿಕರವಾದ ತಿಂಡಿಗೆ ನಿಮ್ಮ ಮೆಚ್ಚುಗೆಯ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ. ನಮಸ್ಕಾರ.